ಆ್ಯಕ್ಚುಲಿ ವೀರಪ್ಪನು ಹೇಳೋದಾದರೆ ಸತ್ಯ ವಿಷಯ ಹೇಳೋದಾದರೆ ಅವನ್ನ ಗುಂಡಾಕಿ ಕೊಂದಿಲ್ಲ, ಮತ್ತೆ ಪಾಯ್ಸನ್ನೇ. ಪಾಯ್ಸನ್ ಅಂದ್ರೆ ಊಟದಲ್ಲಿ ಕೊಟ್ಟಿದ್ದ? ಊಟದಲ್ಲಿ ಮೊಸರನ್ನದಲ್ಲಿ ಹಾಕಿ ಕೊಟ್ಟಿದ್ದು. ಯಾರು? ಡಿಪಾರ್ಟ್ಮೆಂಟ್ ಅವರ? ಡಿಪಾರ್ಟ್ಮೆಂಟ್ನವರೆಲ್ಲ. ರೇಷ್ಮೆ ನಾಡ ಪೇಪರು, ರೇಷ್ಮೆ ನಾಡ ಪೇಪರ್ನವ್ರು ಕರ್ಕೊಂಡೋಗಿ ಇದೇ ರೀತಿ ಆಗಿದೆ, ಇಲ್ಲಿ ಇಂಥವ್ರೆ ಈಗ ಮಾಡಿದ್ದಾರೆ ಅಂತ. ವೀರಪ್ಪನ ಹತ್ರ ಚಿನ್ನದ ಸರ, ಸೊಂಟೆಗೆ ದಾಬು ಎಲ್ಲ ಚಿನ್ನದ್ದೇ, ಎಲ್ಲ ಕದ್ದುಬಿಟ್ಟು. ಈಗ ಅದೇ ವೆಹಿಕಲ್ನಲ್ಲಿ ಎತ್ಕೊಂಡು ಹೋಗುವಾಗ, ಫೈಟ್ ಮಾಡ್ತಾರಲ್ಲ, ವೆಹಿಕಲ್ನಲ್ಲಿ ಎತ್ಕೊಂಡು ಹೋದಾಗ ಒಂದು ಇದು ಕೊಟ್ಟಿದ್ದೀವಿ ನೋಡಿ, ಅವನಿಗೆ ಶೇವಿಂಗ್ ಮಾಡಿಬಿಟ್ಟು ಅವನಿಗೊಂದು ಸೇವ್ ಮಾಡ್ತೀರ, ಮೀಸೆ ಎಲ್ಲ ತೆಗೆದು. ಅದು ಇಲ್ಲಿ ಸ್ವಲ್ಪ ಚರ್ಮ ಕಾಣುತ್ತೆ ಕುಯ್ದಿರೋದು, ಆದರೂ ಬ್ಲಡ್ ಬರ್ತಾ ಇಲ್ಲ. ಯಾಕೆ? ಸತ್ತೋಗ್ಬಿಟ್ಟಿದ್ದ. SK ಬಸ್ ಎಲ್ಲ ಇದು ವ್ಯಾನೇನ ತಕ್ಕಂದಿಗೆ. ಆ್ಯಕ್ಚುಲಿ ನನ್ನ ಬೀಟ್ನಲ್ಲಿ ಸತ್ತವನು, ಇಂಡಿಗ್ನತ್ತ ಬೀಟ್ನಲ್ಲಿ ಸತ್ತದ್ದು. ಅದನ್ನು ನನಗೆ ಸೇರಿದ್ದು, ಅವನ ತಗೊಂಡು ಹೋಗುವಾಗಿಲ್ಲ. STFನವರು ಅವ್ರ ದೌರ್ಜನ್ಯ, ನಮ್ಮನ್ನೇನು ಏನೂ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅಲ್ಲ, ಅವನು ವೀರಪ್ಪನ ದಂತನ ಎಲ್ಲಿಗೆ ಸಾಗಿಸ್ತಾ ಇದ್ದ? ನಿಜ ಹೊರ್ಗಡೆದು ಪ್ರಪಂಚನೇ ಕಾಂಟ್ಯಾಕ್ಟ್ ಇದ್ರೂ ಕೂಡ ಹೆಲ್ಪ್ ಮಾಡಕ್ ಇದ್ರು ಹೊರ್ತು ಇವನೇನು ವಾಹನದಲ್ಲಿ ಹೋಗ್ತಾ ಇರ್ಲಿಲ್ಲ, ಕಾಡಲ್ಲೇ ಇರ್ತಾ ಇದ್ನಲ್ಲ, ಹೇಗೆ ಸಾಗಿಸ್ತಾ ಇದ್ದ? ಅವನು ಸಾಗಾಣಿಕೆಗೆ ಈ ಕಡೆಯಿಂದಲೇ ಬರ್ತಿದ್ರು ಯಾರ್ಯಾರೋ. ತಗೊಳ್ಳೋದಕ್ಕೆ ಕಾಡಿಗೆ ಬರ್ತಾ ಇದ್ರ? ಕಾಡಿಗೆ ಬರ್ತಾ ಇರಲಿಲ್ಲ, ಅವ್ರು ಹೇಳ್ತಿದ್ರು ಇಂಥ ಸ್ಥಳದಲ್ಲಿ ಇಟ್ಟಿದ್ದೀವಿ ಅಂತ. ಅಂಥ ಸ್ಥಳಕ್ಕೆ ಬಂದು ಪರಿಚಯ ಮಾಡ್ಕೊಂತ ತಗೊಂಡಿದ್ದೆ. ನೀವು ಕಾರ್ಯಾಚರಣೆ ಮಾಡಿದ್ರಿ ಅಂತ ಹೇಳಿ, ವೀರಪ್ಪನ್ಗೆ ಬೇರೆ ಯಾರಾದ್ರು ಪೊಲಿಟಿಷಿಯನ್ ಆಗಿರ್ಬೋದು, ಬೇರೆ ಶ್ರೀಮಂತರು ಆ ಥರ ಹೆಲ್ಪ್ ಮಾಡ್ತಾ ಇದ್ರ? ನಿಮಗೆ ಗೊತ್ತಿರೋ ಹಾಗೆ? ಹಾಂ, ನನಗೆ ಗೊತ್ತಿಲ್ಲ ಅದು. ಹೆಲ್ಪ್ ಮಾಡೋದು ಅಂದರೆ ಅವ್ರ ಜನಾಂಗದವ್ರೆ, ಅವ್ರ ಜನಾಂಗದವ್ರೆ, ಯಾರಿಗೂ ಭಯಬಿಡ್ತಿರ್ಲಿಲ್ಲ. ಬರೋದು ಹೋಗೋದು. ಅವನು ಹೇಗೆ ಅಂದರೆ ಕಂಟ್ರೋಲು, ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಆ ಕಾಡಲ್ಲಿ, ಗೋಪಿನಾಥಮ್ನಲ್ಲಿ ಯಾವುದೇ ಇಲ್ಲ. ಸುತ್ತಮುತ್ತ ಕಾಡು, ಮಧ್ಯೆ ಅದೊಂದು ಊರು. ಎಷ್ಟು ಜನ ಇದ್ರು ಅಂದರೆ ಎಷ್ಟು ಮನೆಗಳಿತ್ತು? ಸುಮಾರು 1000 ಮನೆ ಸಿಗ್ಬೋದು ಪುದೂರಿಂದ. ಅದರಿಂದ 2ರಿಂದ 1000 ಮನೆ. ಜನಸಂಖ್ಯೆನೂ ಹೇಳೋಕ್ಕಾಗಲ್ಲ, ಸ್ವಲ್ಪ ಇದ್ದರು. ಒಂದು ಮನೆಗೆ 5 ಜನ ಲೆಕ್ಕ ಹಾಕೊಳ್ಳಿ, ಅಂದಾಜು 1,000-2,000-3,000 ಇರ್ಬೋದು ಅಷ್ಟೇ. ಕಾಡು ಮಧ್ಯದಲ್ಲಿ ಇದ್ದಾರೆ. ಎತ್ಲಗೂ ಹೋಗೋಕ್ಕಾಗಲ್ಲ. ನೀವು ಮದೇಶ್ವರನ ಬೆಟ್ಟ ಟೌನಿಗೆ ಬರ್ತೀವಿ ಅಂದರೆ 32 ಕಿಲೋಮೀಟ್ರು. ಈ ಕಡೆ ಹೋಗ್ತೀವಿ ಅಂದರೆ ತಮಿಳ್ನಾಡಿಗೆ ಹೋಗ್ಬೇಕು, ತಮಿಳ್ನಾಡು ಹತ್ರ ಗೋಪಿನಾಥಂ ಹೊಳೆ ದಾಟಿ ಹೋಗ್ತಿದ್ರು. ಹಾಗೆ ಕಾರ್ಯಾಚರಣೆ ಆಯಿತು ಒಂದು ಸಾರಿ. ಆಗ ವೀರಪ್ಪನ ಸತ್ತ ದಿನ ಪಟಾಕಿನೂ ಹೊಡೆದ್ವಿ ನಮ್ಮ ಕ್ವಾರ್ಟರ್ಸ್ ಮುಂದೆನೇ. ಅಲ್ಲಿಂದ ತಿರ್ಗಾ ಆ್ಯಕ್ಚುಲಿ ವೀರಪ್ಪನು ಹೇಳೋದಾದರೆ ಸತ್ಯ ವಿಷಯ ಹೇಳೋದಾದರೆ ಅವನ್ನ ಗುಂಡಾಕಿ ಕೊಂದಿಲ್ಲ, ಮತ್ತೆ ಪಾಯ್ಸನ್ನೇ. ಪಾಯ್ಸನ್ ಅಂದ್ರೆ ಊಟದಲ್ಲಿ ಕೊಟ್ಟಿದ್ದ? ಊಟದಲ್ಲಿ ಮೊಸರನ್ನದಲ್ಲಿ ಹಾಕಿ ಕೊಟ್ಟಿದ್ದು. ಯಾರು? ಡಿಪಾರ್ಟ್ಮೆಂಟ್ ಅವರ? ಡಿಪಾರ್ಟ್ಮೆಂಟ್ನವರೆಲ್ಲ. ಆ ಡಿಪಾರ್ಟ್ಮೆಂಟ್ನವರು ತಮಿಳ್ನಾಡು STFನವರು ಒಬ್ಬರು ಇದನ್ನೇ ಮಾದಯ್ಯ ಅಂತ, ಕೋಟೆಯವರು ಮಾದಯ್ಯನಿಗೆ ಅವರಲ್ಲಿ 4 ಜನ ಇದ್ದರು. ಯಾರು? ತುಪಾಕಿ ಸಿದ್ಧ ಹೊಡೆದಾಕ್ಬಿಟ್ರಲ್ಲ, ತುಪಾಕಿ ಸಿದ್ದನ್ನು ಹೊಡೆದಾಕ್ಬಿಟ್ರು ಅವರೇ. STF ಅವ್ರು ಇರಲಿಲ್ಲ, ಇವರು ತುಪಾಕಿ ಸಿದ್ಧ ಸುತ್ತೋಗ್ಬಿಟ್ಟ. ಅವಳು ಅಡುಗೆ ಮಾಡ್ಕೊಂಡಿದ್ಲು ಹೆಂಗಸು, ಹೆಂಡ್ತಿ. ಆವಾಗ ಅವಳನ್ನ ಮುಗಿಸ್ಬಿಟ್ರು. ಹಾಗೆ ಬಂದರೆ ಅವನ ಜೊತೆಲಿ ಮೊಸರನ್ನ ಹಾಕಿ ಕೊಟ್ಟಿದ್ದಂತ ಹೇಳ್ತಾ ಇದ್ರಿ, ಹೇಗೆ ಸಾಯಿಸಿದ್ದು ಅಂತ? ಹೌದು, ಅದನ್ನು ನಾನು ಕಾರ್ಯಾಚರಣೆ ಮಾಡಿಸ್ಬಿಟ್ಟು ರೇಷ್ಮೆ ನಾಡ ಪೇಪರು,
ರೇಷ್ಮೆನವ್ರು ಪೇಪರ್ನವ್ರು ಕರ್ಕೊಂಡೋಗಿ ಇದೇ ರೀತಿ ಆಗಿದೆ ಇಲ್ಲಿ, ಇಂಥವ್ರೆ ಈಗ ಮಾಡಿದ್ದಾರೆ ಅಂತ. ವೀರಪ್ಪನ ಹತ್ರ ಚಿನ್ನದ ಸರ, ಸೊಂಟೆಗೆ ದಾಬು ಎಲ್ಲ ಚಿನ್ನದ್ದೇ ಅವನ್ ಆಗ್ತಾ ಇದ್ದಿದ್ದು. ಆಗ್ತಿದ್ದು. ಎಲ್ಲ ಕದ್ದುಬಿಟ್ಟು. ಯಾರು ಕದ್ದಿದ್ದು? ಯಾರು ಕದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಇದರಲ್ಲಿ ಅವರ ಕಡಾಚಿ ಗೌಡ್ರುಗಳೇ ಊಟ ಗೀಟ ತಗೊಂಡು ಹೋಗ್ತಿದ್ರಲ್ಲ, ಅವರೇ ತಗೊಂಬಂದು ಇದರ ಇಲ್ವ ಅಂದ್ಬಿಟ್ಟು ಮಾಡ್ತಿದ್ರು. ಎಲ್ಲ 4 ದಿನ ಅವನ ಜೊತೆ ಇದ್ದವರು. ಆ 4 ದಿನದಲ್ಲಿ ನನಗೆ ಈಗ ವಯಸ್ಸಾಗಿ ಇದರಿಂದ ಸ್ವಲ್ಪ ಮರವು ಇದೆ. ಅದೇ 4 ಜನ ಅಂದ್ರೆ ವೀರಪ್ಪನ ಜೊತೆ ಇದ್ದವ್ರ? ಯಾವಾಗಲೂ ಅವ್ರ ತಮ್ಮ ಇರ್ತಾ ಇದ್ದ ಅರ್ಜುನನ್ ಬಿಟ್ಟು 4 ಜನ ಇದ್ರು. ಅವರಲ್ಲಿ ಒಬ್ರು ಪಾಯ್ಸನ್ ಆಗಿ ಸಾಯಿಸಿದ್ದ ಅಂತ ಹೇಳ್ತಾ ಇರೋದ ನೀವು? ಇಲ್ಲ, ಅವ ಎಲ್ಲೂ ಊಟ ಮಾಡ್ತಿರ್ಲಿಲ್ಲ ವೀರಪ್ಪನ. ಹಾಂ, ಎಲ್ಲೂ ಊಟ ಮಾಡ್ತಿರ್ಲಿಲ್ಲ. ಅವನಿಗೆ ಯಾರು ಇದ್ದಾರೆ, ಯಾರು ನಂಬಿಕೆಸ್ತರಿದ್ದಾರೆ ಅವ್ರ ಹತ್ರ ತರಿಸ್ಕೊತಿದ್ದ. ಮತ್ತು ಮೊಸರನ್ನಕ್ಕೆ ಯಾರು ಪಾಯ್ಸನ್ ಹಾಕಿದ್ದು? ಪಾಯ್ಸನ್ ಆಗಿದ್ದು ಇಂಥವ್ರು ಅಂತ ನಮಗೆ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಆ ಪೊಲೀಸ್ ಸ್ಟಾಫ್ ಅವನಿಗೆ ಸಹಾಯ ಮಾಡಿದ್ದಾರೆ ವಿಷ ಹಾಕೋಕ್ಕೆ. ಹಿಡಿಬೇಕಲ್ಲ, ಡೈರೆಕ್ಟಾಗಿ ಸಿಗಲ್ವಲ್ಲ, ಏನಾದರೂ ಮಾಡಿ ಅವನನ್ನು ಹಿಡಿಬೇಕು. ಹಾಂ, ಅದಕ್ಕೆ ಪೊಲೀಸ್ನವರು ತಮಿಳ್ನಾಡು ಪೊಲೀಸು ಇದಾಕಿ ಇದು ಮಾಡೋದು. ಆದರೆ ನಮ್ಮಲ್ಲಿ ಅವನ್ನ ಹೊಡೆದಾಕಿದ್ರು ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ಹೊಡೆದಾಕಿದ್ರು ಅಂತ. ಈಗ ಅದೇ ವೆಹಿಕಲ್ನಲ್ಲಿ ಎತ್ಕೊಂಡು ಹೋಗುವಾಗ ವೆಹಿಕಲ್ನಲ್ಲಿ ಎತ್ಕೊಂಡು ಹೋದಾಗ ಒಂದು ಇದು ಕೊಟ್ಟಿದ್ದೀವಿ ನೋಡಿ, ಅವನಿಗೆ ಶೇವಿಂಗ್ ಮಾಡಿಬಿಟ್ಟು ಅವನಿಗೊಂದು ಶೇವ್ ಮಾಡ್ತೀರ, ಮೀಸೆ ಎಲ್ಲ ತೆಗೆದು. ಅದು ಇಲ್ಲಿ ಸ್ವಲ್ಪ ಚರ್ಮ ಕಾಣುತ್ತೆ ಕುಯ್ದಿರೋದು, ಆದರೂ ಬ್ಲಡ್ ಬರ್ತಾ ಇಲ್ಲ. ಯಾಕೆ? ಸತ್ತೋಗ್ಬಿಟ್ಟಿದ್ದ. ಆಲ್ರೆಡಿ ಸತ್ತೋಗಿದ್ದ. ಸತ್ತೋಗಿರೋನ್ನ ಎತ್ಕೊಂಡು ಹೋದ್ರು. SK ಬಸ್ ಎಲ್ಲ ಇದು ವ್ಯಾನೇನ ತಕ್ಕಂದಿಗೆ. ಆ್ಯಕ್ಚುಲಿ ನನ್ನ ಬೀಟ್ನಲ್ಲಿ ಸತ್ತವನು, ಇಂಡಿಗ್ನತ್ತ ಬೀಟ್ನಲ್ಲಿ ಸತ್ತದ್ದು. ಅದನ್ನು ನನಗೆ ಸೇರಿದ್ದು. ಅವನ್ನ ತಗೊಂಡು ಹೋಗುವಾಗಿಲ್ಲ. STFನವರು ಅವ್ರ ದೌರ್ಜನ್ಯ ನಮ್ಮನ್ನೇನು ಏನೂ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಅವರು ಆ ರೀತಿ ಮಾಡಿ ತಗೊಂಡದ್ದು. ಅದೇ ಗೊತ್ತು. ಅವನ್ನ ಗುಂಡೊಡೆದು ಸಾಯಿಸಿದ್ರು. ಆ ಬ್ಲಡ್ ಎಲ್ಲೆಲ್ಲ ತಂದು ಇದಕ್ಕೆಲ್ಲ ಹಾಕಿದ್ರು ವ್ಯಾನಿಗೆ. ಹೊರಗಡೆಯಿಂದ ತಂದು ಹಾಕಿದ್ರು. ಸಿನಿಮಾದೆಲ್ಲ ಆಗಿ ಮಾಡಿಬಿಟ್ರು. ನಾವು ಫೈಂಡ್ ಔಟ್ ಮಾಡೋದು ಅವ್ನಿಗೆ ಸೇವ್ ಮಾಡಿದ್ನಲ್ಲ, ಅವಾಗ ಬ್ಲಡ್ ಬಂದಿರಲಿಲ್ಲ. ನೀವು ಹೇಳಬೇಕಿತ್ತು ಡಿಪಾರ್ಟ್ಮೆಂಟಿಗೆ, ಹೇಳಿಲ್ವಾ? ಡಿಪಾರ್ಟ್ಮೆಂಟೇ ಸರ್ಕಾರನೇ ಅವರತ್ತೆ. ವೀರಪ್ಪ ಬರ್ತಾನೆ ಅಂದರೆ ಗೇಟ್ ತೆಗೆದು ಬಿಡಿ ಅಂತ ಆರ್ಡ್ರ್ ಮಾಡುತ್ತೆ. ಎಲ್ಲ ಗೇಟ್ನು ಬಂದು ಒಂದು ಸಾರಿ ಮಾಡಿದ್ರಪ್ಪ. ಗೇಟಲ್ಲಿ ಯಾರು ಇದು ಮಾಡಬಾರ್ದು, ನಮ್ಮನ್ನು ಯೂನಿಫಾರ್ಮ್ ಹಾಕ್ಬಾರ್ದು. ವೀರಪ್ಪನ ಇವನ್ನ ರಾಜ್ಕುಮಾರ್ ಕಿಡ್ನಾಪ್ ಮಾಡ್ತಾರಲ್ಲ, ಆವಾಗ ಅದೆಲ್ಲ ಮಾಡಿದ್ರು. ಅವು ಆ್ಯಕ್ಚುಲಿ ಆ ಟೈಮಲ್ಲಿ ಗನ್ಗಳನ್ನೇ ಸಾಗಿಸಿದ್ರು. ಗನ್ನು ಸಾಗಿಸಿದ್ದು ಒಬ್ಬ ಪೇಪರ್ನವನಿದ್ದಪ್ಪ. ಆ ಪೇಪರ್ನವನ ಹೆಸರು ಮರ್ತಿದ್ದೀನಿ. ಗೋಪಾಲನ್ನು. ನಕ್ಕೀರನ್ನು ಅವನಿಗೆ ಭಾಳ ಆಪ್ತ ವೀರಪ್ಪನಿಗೆ. ಕೊಳತ್ತೂರು ಮಣಿ ಇವರೆಲ್ಲ ವೀರಪ್ಪನಿಗೆ ಸಹಕಾರ ಕೊಡೋದು. ಅವರೆಲ್ಲ ಇದು ಮಾಡಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಆಗ್ಬಿಟ್ಟಿದ್ದಾರೆ ಈಗ. ಹಣಕ್ಕೆ ಲೆಕ್ಕ ಇಲ್ಲ. ಎಲ್ಲ ಮೂಟೆನೇ ಸಾಗಿಸಿದ್ರು. ರಾಜ್ಕುಮಾರನಿಗೆ ಹಿಡ್ಕೊಂಡಿದ್ದಾಗ ಅದೆಷ್ಟು ಮೂಟೆ ಎಲ್ಲ 500 ರೂಪಾಯಿ ನೋಟು ಎಲ್ಲ ವೀರಪ್ಪನಿಗೆ ಕೊಟ್ಟರು. ಸಿನಿಮಾ ಇದ್ರವರೆಲ್ಲ ರಾಜ್ಕುಮಾರ್ ಏನೋ ಇದು ಮಾಡಿದ್ದ. ಹಾಗಾಗಿ ತಕ್ಕಂದೋಗಿ ಇದು ಮಾಡಿದ್ದಾರೆ. ಸಿಕ್ಕಲಿಲ್ಲ ಅಂತ ಆ ಟೈಮಲ್ಲಿ. ರಾಜ್ಕುಮಾರ್ನ ಹಿಡಿದಾಗ
ಸರ್ಕಾರನೇ ಆರ್ಡರ್ ಮಾಡಿತ್ತಾ? ಅವ್ನ ಎಲ್ಲೆಲ್ಲಿ ಹೋಗ್ತಾನೋ ಎಲ್ಲ ಗೇಟ್ ಸರ್ಕಾರನೇ ಆರ್ಡರ್ ಮಾಡಿತ್ತು, ಗೇಟ್ ತೆಗೆದು ಬಿಟ್ಬಿಡಿ ಅಂತ. ಬಿಟ್ಟುಬಿಡಿ ಅಂತ. ಇದು ಸೀಕ್ರೆಟ್. ಇಲ್ಲ ಅಂದ್ರೆ ರಾಜ್ಕುಮಾರ್ಗೆ ಏನಾದ್ರು ಮಾಡ್ಬಿಡ್ತಾನೆ ಅಂತ ಭಯ ಭಯ ಇತ್ತು. ಅದಕ್ಕೋಸ್ಕರ ಅವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು. ಕೊಲೆ ಮಾಡ್ಬಿಟ್ರೆ ಕತ್ತರಿಸಾಕೊಂಡು. ಭಯಕ್ಕೋಸ್ಕರ ಹೌದು. ವೀರಪ್ಪನ ಹೊಡೆದ ಮೇಲೆ ನಾವು ಹೋಗಿ ಇದೆಲ್ಲ ಯಾವ ಕಡೆಯಿಂದ ಹೋದ ಏನು ಎತ್ತ ಅಂತೆಲ್ಲ ಮಾಡಿದ್ವಿ. ಸರಿ, ಅಲ್ಲಿಂದ ಬಂದಾಗ ಕಾರ್ಯಾಚರಣೆಗೆ ಬಂದರು ಎಸ್ ಡಿ ಎಫ್ನವರು ಅಂತ ಕಾರ್ಯಾಚರಣೆ ಮಾಡಲಿಲ್ಲ. ಯಾರು ಮಧುಕರ ಶೆಟ್ಟಿ ಅವರು ಒಳ್ಳೆ ಕಾರ್ಯಾಚರಣೆ ಮಾಡಿದ್ರು. ಯಾರು? ಮಧುಕರ ಶೆಟ್ಟಿ SP. ಅವ್ರು ಬಂದಾಗ ಸ್ವಲ್ಪ ಜನ ಓಡ್ಬಿಟ್ರು ಪೊಲೀಸ್ನವರೆಲ್ಲ. ಯಾಕೆಂದರೆ ಕೆಲಸನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಕೆಲಸ ಮಾಡೋಕ್ಕಾಗಲ್ಲ, ಸ್ಟ್ರಿಕ್ಟು. ಅವ್ರು ಯಾವ ಡ್ರೆಸ್ಸಲ್ಲಿ ಬರ್ತಾರೋ ಹೇಗೆ ಬರ್ತಾರೋ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಕೆಲಸ ಮಾಡಿದ್ರು ಮಧುಕರ ಶೆಟ್ಟಿ. ಆವಾಗ ಸ್ವಲ್ಪ ಟೈಟ್ ಇತ್ತು. ಹಾಗಾಗಿ ಅಂದ್ರೆ ಜನಗಳ ಹತ್ರ ಸತ್ಯ ಬಾಯ್ಬಿಡ್ಸಕ್ಕೆ ನೀವು ಹೇಗೆಲ್ಲ ಟ್ರಿಕ್ಸ್ ಮಾಡ್ತಿದ್ರಿ? ಅದನ್ನು ಹೇಳೋದು ಕಷ್ಟ ಅಲ್ಲ, ಬಾಯಿ ಬಿಡಿಸೋದನ್ನು. ಬಿಡಿಸ್ತಿದ್ವಿ, ಹೇಳ್ತೀನಿ ಕೆಲವೊಂದನ್ನು. ನಾವೇನು ಮಾಡ್ತಿದ್ವಿ ಅಂದರೆ ಜನರನ್ನ ಕರ್ಕೊಂಡು ಹೋಗ್ತಿದ್ವಿ, ಕಳ್ಳರನ್ನ ಕರೆದ್ಬಿಟ್ಟು ಒಬ್ಬೊಬ್ಬನ್ನ ಒಂದೊಂದು ರೂಮಲ್ಲಿ ಹಾಕ್ತಿದ್ವಿ. ಒಂದೊಂದು ಇದರಲ್ಲಿ ರೂಮಲ್ಲಿ ಹಾಕೋದು. ರೂಮಲ್ಲಿ ಹಾಕಿ ಅವನಿಗೆ ಏನೋ ಸುಮಾರಾಗಿ ಬೆದರಿಸಿ ಏಟು ಹೊಡಿತಿದ್ರು. ಆವಾಗ ಹೌದು, ಆವಾಗ ಅವನು ಹೇಳ್ದೆ. ಆಮೇಲೆ ಅವನ್ನ ಅಲ್ಲಿದ್ದು ಇವನಿಗೆ ಏಯ್ ಅವನು ಎಲ್ಲ ಹೇಳಿದ್ದಾನೆ, ನೀನು ಮುಚ್ಚಿಟ್ಟಿದೀಯಾ ಹೇಳು, ನಮಗೆಲ್ಲ ಗೊತ್ತಾಗದೆ, ನೀನೇ ಕಳ್ಳ ಅಂತ ಅವನ್ನ ರಿಪೇರಿ ಮಾಡಿದ್ರೆ ಅವ ಇನ್ನೊಂದು ಹೇಳ್ತಾನೆ. ಇನ್ನೊಂದು ರೂಮ್ಗೆ ಹೋಗಿ ಅವನೇ ರಿಪೇರಿ ಮಾಡಿದ್ರೆ ಅವನೊಂದು ಹೇಳ್ತಾನೆ. ಅವರೆಲ್ಲ ಒಟ್ಟಾಗೆ ಇದ್ದರೆ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ರೂಮ್ಗೆ ಹಾಕ್ತೀವಿ. ಅಲ್ಲಿಂದ ಬಾಯಿ ಬಿಡಿಸ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಕೇಸ್ ಬುಕ್ ಮಾಡ್ತೀವಿ. ಅಲ್ಲ, ಅವಾಗ ಗೋಪಿನಾಥಲ್ಲಿ ಪೊಲೀಸ್ ಸ್ಟೇಷನ್ ಇತ್ತ? ಎಲ್ಲಿ ಕೂಡಾಕ್ತೀರ? ಎಲ್ಲಿ ಕರ್ಕೊಬರ್ತಾ ಇದ್ರಿ ಅಲ್ಲಿ ಜನನೆಲ್ಲ? ಅಲ್ಲಲ್ಲ, ಅದು ನಾವು ಅಲ್ಲಿ ಮಾಡಿಲ್ಲ. ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡೊಯ್ತಿದ್ರು ಅವ್ರನ್ನ, ಜನರನ್ನ. ಅಲ್ಲಿ ಮನೆಗಳಿದೆಯಲ್ಲ, ರಿಸಾರ್ಟ್ಗಳೆಲ್ಲ ಇದೆಯಲ್ಲ, ಅಲ್ಲಿ ಪೊಲೀಸ್ನವ್ರು ಮಾಡ್ತಿದ್ರು. ನಾವು ನಮ್ಮ ಕೈಗೆ ಸಿಕ್ಕಿದಂಥ ಅವ್ರ ಹತ್ರ ಬಾಯಿ ಬಿಡಿಸೋದು ನಮ್ಮ ಇದು. ಅಲ್ಲೆಲ್ಲ ನನ್ನ ಕ್ವಾರ್ಟರ್ಸ್ನಿಂದ ಇನ್ನೊಬ್ಬನ ಕ್ವಾರ್ಟರ್ಸ್ ಇದೆ, ಇದು IB ಇದೆ, ಅಲ್ಲಿಗೆ ತಗೊಂಡೊಯ್ತಿದ್ವಿ. ಅವ್ರನ್ನ ಬಾಯಿ ಬಿಡಿಸ್ತಿದ್ವಿ, ಕಳ್ಳರನ್ನ ನಾವು ಈಜಿಗೆ ಮಾಡ್ತಿದ್ವಿ. ಅವರು ವೀರಪ್ಪನಿಗೆ ಯಾರಾದ್ರೂ ಹೇಳಿ? ಅಲ್ಲ, ವೀರಪ್ಪನ ವಿಷಯ ಅಲ್ಲ ಅದು. ನಾನು ಡ್ಯೂಟಿ ಮಾಡ್ತಿದ್ದಲ್ಲ ಅಲ್ಲಿ. ನೀವು ಹೇಗೆ ಬಾಯಿ ಬಿಡಿಸ್ತೀನಿ ಅಂದ್ರಲ್ಲ, ಆ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಅವ್ನು ವೀರಪ್ಪನಿಗೆ ಈ ಕಾಡಲ್ಲಿ ಓಡಾಡ್ಬೇಕು ಅಂದ್ರೆ ಯಾರಾದ್ರೂ ಗೊತ್ತಿರೋರು ಇರ್ಬೇಕಿರ್ತಲ್ಲ, ಅವನಿಗೇನು ಗೊತ್ತಿರ್ಲಿಲ್ವಲ್ಲ, ಯಾರು ಅವನಿಗೆಲ್ಲ ರೂಟ್ ಎಲ್ಲ ತೋರಿಸ್ತಿದ್ದವರು? ಅವ್ನು ಗೋಪಿನಾಥನಲ್ಲೇ ಹುಟ್ಟಿದವನು. ಅವನಿಗೆ ಕಾಡ್ ರೂಟ್ ಎಲ್ಲ ಗೊತ್ತು. ಅವನು ಹೋಗಿ ಲಂಗೂರ್ ಅಂತೀವಿ, ಒಂದು ಪ್ರಾಣಿ, ಮುಚ್ಚ, ಕಪ್ಪು ಮುಖದ ಕೋತಿ. ಅದನ್ನು ಶಿಕಾರಿ ಮಾಡ್ಕೊಂಬಂದ್ಬಿಟ್ಟು ಮಾಂಸ ತಿನ್ಕೊಂಡು ನಮ್ಮ ಕ್ವಾರ್ಟರ್ಸ್ ಇದರಲ್ಲೇ ಇದು ಮಾಡಿ ಸಂಘನೆಲ್ಲ ಸೇರ್ತಿದ್ದಂತೆ. ನಾವು ಹೋಗಕ್ಕೂ ಮೊದಲಾಗಿ. ಅಂದ್ರೆ ನಿಮ್ಮವರೇ ನಮ್ಮವರೇ ಸಪೋರ್ಟ್ ಅವ್ರಿಗೂ ಮಾಂಸ ಕೊಟ್ಟು ಮಾಡ್ತಿದ್ದ. ನಮ್ಮ ಫೀಲ್ಡ್ನಲ್ಲಿ ಎದುರಿಸ್ತಿದ್ದಂತೆ. ಕ್ವಾರ್ಟರ್ಸ್ ಹತ್ರ ನನ್ನ ಕ್ವಾರ್ಟರ್ಸ್ ಇಲ್ಲಿ, ಅವನ ಮನೆ ಹಂಗೆ ಸ್ವಲ್ಪ ಮುಂದುಗಡೆ, ಅಲ್ಲೇ ಇದ್ದದ್ದು ನಾನು. ಇವಾಗಲೂ ಅವನ ಮನೆ ಇದೆಯಾ ಗೋಪಿನಾಥಮ್ಮಲ್ಲಿ? ಈಗ ಯಾರ್ಯಾರು ಅವ್ರ ಸಂಬಂಧಿಕರಿದ್ದಾರೆ.